ನಾನು ಪವನ್ ಅಂತ, ಚಾಮುಂಡೇಶ್ವರಿ ದೇವಸ್ಥಾನದವ್ರ ಅರ್ಚಕ. ಆಷಾಢ ಮಾಸದಲ್ಲಿ ರಾಮನಗರದಲ್ಲಿ ಅದ್ದೂರಿ ಕರಗ ಮಹೋತ್ಸವ ನಡೀತಿರೋದ್ರಿಂದ ಎಲ್ಲ ಜನಕ್ಕೂ ಸುಸ್ವಾಗತ. 4/8/2026 ಮತ್ತು 5/8/2026 ವಿಜೃಂಭಣೆ ಕರಗೋತ್ಸವ ಇರುತ್ತೆ. ಹಾಗೆ ಎಲ್ಲರೂ ಜನಗಳು ಬಂದು ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಹಾಗೆ 7/8/2026 ಅಮ್ಮನ ಹೆಸರಿನಲ್ಲಿ ಅನುದಾನ ಮಾಡಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಈ ಕರಗ ಉತ್ಸವವನ್ನು ನಮ್ಮಪ್ಪ ಅವರು 27 ವರ್ಷದಿಂದ ಸತತವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ತಾತ ಅವರು 28 ವರ್ಷಗಳು ಮಾಡಿದ್ದಾರೆ. ಅವರ ಅಪ್ಪ ಅವರು 36 ವರ್ಷಗಳು ಮಾಡಿದ್ದಾರೆ. ಹಾಗೆ ಇದರ ದೇವಸ್ಥಾನದ ಮೂಲತಃ ಬಂದು ಕಿಲೇದಾರ್ ಪ್ರತಾಪ್ ಸಿಂಗ್ ಅವರು. ಹಾಗೆ ಇದಕ್ಕೆಲ್ಲ ಮುಂದಕ್ಕೂ ವಿಜೃಂಭಣೆಯಾಗಿ ನಡೆಯುತ್ತದೆ. ಎಲ್ಲರೂ ಭಕ್ತಾದಿಗಳು ಸೇರಿ ವಿಜೃಂಭಣೆಯಿಂದ ಆಚರಿಸೋಣ. 10ನೇ ತಾರೀಕು ಬೆಳಗ್ಗೆ 6:30 ಮಹಾಮಂಗಳಾರತಿ, 7:00 ಮಡಿ ನೀರು ಎತ್ತಲು ಹೋಗುತ್ತೇವೆ. ಹಾಗೆ 11 ಗಂಟೆಗೆ ಮಡಿ ನೀರು ಇಳಿಸುತ್ತೇವೆ. ಹಾಗೆ 12 ಗಂಟೆಗೆ ಬಳೆ ಶಾಸ್ತ್ರ, ಆಮೇಲೆ ಏರ್ ಪೂಜೆ, ಆಮೇಲೆ ಅಗ್ನಿ ಸ್ಪರ್ಶ ಬಂದು 4:15. ತಿರ್ಗಾ ಕರಗ ಎತ್ತೋದು ಬಂದು 7:30 ಮತ್ತು 8 ಗಂಟೆ ಆಗ್ಬೋದು. ತಿರ್ಗಾ ಅಗ್ನಿಕೊಂಡ ಹತ್ರ ಬರೋಕ್ಕೆ ಒಂದು 6:30 7:30 ಆಗ್ಬೋದು. ಆಮೇಲೆ ಸಿಡಿ ಉತ್ಸವ ಇರುತ್ತೆ. ಇಷ್ಟು ಕಾರ್ಯಕ್ರಮಗಳು ಇರುತ್ತವೆ. ಒಂದು ದೇವರಸೇಗೌಡ ದೊಡ್ಡಿಯಿಂದ ಹೊರಟಿ ವಿನಾಯಕ್ ನಗರ, ಹೈಸ್ಕೂಲ್ ಫೀಲ್ಡ್, ಐಜೂರು, ಬಾಲ್ಗೇರಿ, ತುರುಪ್ಲೇನ್, ಹಾಗೆ ಮುಖ್ಯ ಬೀದಿಗಳಲ್ಲಿ ಕರಗ ಸಂಚರಿಸ್ತದೆ. ಅದು ವಿಶೇಷ ಮುಂಚೆಯಿಂದನೂ ಅದು ಹೋಗಿ ಬರ್ತಾ ಇದ್ದೀನಿ ದರ್ಗಕ್ಕೆ. ಹಾಗೆ ಈ ವರ್ಷನೂ ಹೋಗುತ್ತೆ, ಪೂಜೆ ತಗೊಂಡ್ ಬರ್ತೀನಿ. ಚಾಮುಂಡೇಶ್ವರಿ ಕರಗ ಸುಮಾರು ಅವತ್ತು 7ರಿಂದ 9 ಕರಗಗಳು ನಡೀತು ರಾಮನಗರ ಪಟ್ಟಣ. ಅವತ್ತು ಲಕ್ಷಾಂತರ ಜನ ಹೊರಗಡೆಯಿಂದ ಬಂದು ಈ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನ ನಮ್ಮ ರಾಮನಗರ ಪಟ್ಟಣದ ಸಮಸ್ತ ಜನರು ಆಚರಿಸ್ತಾರೆ. ಇದು ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥ ಪರಂಪರೆ. ಸ್ವಲ್ಪ ಒಂದು 20-25 ವರ್ಷದಿಂದ ವೈಭವೋಪೇತವಾಗಿ ನಡೀತಾ ಇದೆ. ಆದ್ರೆ ಇದು ಹಳೇದು, 100 ವರ್ಷಗಳದು. ಆದ್ರೆ ಈಗ ಒಂದು 25 ವರ್ಷದಿಂದ ಸ್ವಲ್ಪ ವೈಭವೋಪೇತವಾಗಿ ನಡೀತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಕೂಡ ಜನ ನೆಂಟರಿಷ್ಟರು ಬರ್ತಾರೆ. ಈ ಒಂದು ಸುಮಾರು 8-9 ಕರಗಗಳು ನಗರ ಪ್ರದರ್ಶನ ಮಾಡ್ತಾರೆ. ಬಹಳ ವಿಶಿಷ್ಟವಾದಂಥ ಹಬ್ಬ. ಅದರಲ್ಲೂ ರಾಮನಗರ ಪಟ್ಟಣದ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಇದೊಂದು ಬಹಳ ಸಂಭ್ರಮದಿಂದ ತಂಬಿಟಾರತಿ ಹರಿದು ಬಹಳ ಒಂದು ವಿಶೇಷವಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಬಾರಿ ಯಾರು ಕರೆದಿದ್ದಾರೋ ವಿಶೇಷವಾಗಿ ಅಂದ್ರೆ ಅಲ್ಲೊಂದು ರಸಮಂಜರಿ ಕಾರ್ಯಕ್ರಮ ನಡೀತದೆ. ಅಲ್ಲಿ ರಸಮಂಜರಿ ಕಾರ್ಯಕ್ರಮ ಅಷ್ಟೇ ಕರಗ ಅಲ್ಲ. ಕರಗ 8 ಪ್ರದೇಶಗಳಲ್ಲಿ ನಡೀತದೆ. ಎಲ್ಲ ಚಾಮುಂಡೇಶ್ವರಿ, ಆದಿಶಕ್ತಿ, ಮುತ್ತಮಾರಮ್ಮ, ಬಿಸಿಲಮಾರಮ್ಮ, ಮಗದಗೆರೆ ಮಾರಮ್ಮ, ಬಂಡಾರಮ್ಮ, ಆಮೇಲೆ ಇನ್ನೊಂದು 3 ಆದಿಶಕ್ತಿ ಕರಗಗಳು ನಡೀತವೆ. ಹೀಗಾಗಿ ಸುಮಾರು ಉಲ್ಗೆಮ್ಮ ಅಂತ ಒಂದು ನಡೀತದೆ. ಸುಮಾರು 9 ಕರಗಗಳು ನಡೀತವೆ. ಎಷ್ಟು ಜನಸಂಖ್ಯೆ ಸೇರ್ಬೋದು ಸರ್ ಅಂದಾಜು? 1 ಲಕ್ಷ ಮೇಲೆ ಸೇರ್ತವೆ. ನಗರಸಭೆ ವತಿಯಿಂದ ಏನೇನು ಪ್ರಿಕಾಷನ್ ನೀವು ತಗೊಂಡು? ನಗರಸಭೆಯ ವತಿಯಿಂದ ನಾವು ಕರಗ ಸಂಚಾರಕ್ಕೆ, ಸಾರ್ವಜನಿಕರು ಓಡಾಡೋದಕ್ಕೆ ಎಲ್ಲೆಲ್ಲಿ ಗುಂಡಿಗಳಿತ್ತು ಅವೆಲ್ಲ ಮುಗಿಸೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸ್ವಚ್ಛತೆ ವಿಚಾರದಲ್ಲಿ ಕೂಡ ನಾವು ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಎಲ್ಲೂ ಕೂಡ ಕಸದ ರಾಶಿ ಬೀಳಬಾರ್ದು. ಟನ್ಗಟ್ಲೆ ಕಸ ಬೀಳ್ತದೆ, ಅದರಿಂದ ಅದನ್ನ ಸಮರ್ಪಕವಾಗಿ ವಿಲೇವಾರಿ ಮಾಡ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ. ನಗರಸಭೆ ಎಲ್ಲ ಪರಿಣಾಮಕಾರಿಯಾಗಿ ಮಾಡ್ತದೆ ಕೆಲಸ. ಅಲ್ಲ, ನಾವು 2026-27ನೇ ಆಯವ್ಯಯದಲ್ಲಿ ನಗರ ಪ್ರದೇಶದಲ್ಲಿ ಆಚರಿಸ್ತಕ್ಕಂಥ ಕರಗಗಳಿಗೆ 5 ಲಕ್ಷ ಧನವನ್ನು ಮೀಸಲಾಗಿಟ್ಟಿದ್ವಿ. ಅದನ್ನ ಇವತ್ತು ಸುಮಾರು 11 ಅರ್ಜಿ ಬಂದಿದ್ದಾವೆ. ಅದನ್ನ ಡಿವೈಡ್ ಮಾಡಿ ಎಲ್ಲ 11 ದೇವಸ್ಥಾನಗಳು ಕೊಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.